ಯಡಿಯೂರಪ್ಪನವರು ಆಗಮಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಅವರೊಟ್ಟಿಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸಂಜೀವ ಮಠಂದವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತಾ, ನಮ್ಮ ಜಿಲ್ಲೆಯ ಸಂಸದರು ಆದಂತಹ ಅನಿಲ್ ಕುಮಾರ್ ಕಟೀಲ್ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತಾ, ನಮ್ಮ ವಿಭಾಗ ಪ್ರಭಾರಿಗಳಾದಂತಹ ಉದಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಹಾಗೆಯೇ ಎಲ್ಲ ಮಾಧ್ಯಮದ ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಿರುವ ವಿಷಯ ಕಂಬಳದ ಕೋಣಗಳ ಓಡುಗಳು. ನಮ್ಮೆಲ್ಲ ಗೊತ್ತಿರೋ ಇದು ಒಂದು ರೀತಿ ಜಾನಪದ ಕ್ರೀಡೆಯಾಗಿದೆ. ಸುಮಾರು 1000 ವರ್ಷಗಳಿಗೂ ಹೆಚ್ಚು ಕಾಲದ ಇತಿಹಾಸ ಇದಕ್ಕಿದೆ. ಈ ಧಾರ್ಮಿಕ ಆಚರಣೆ ಮತ್ತೆ ಸಾಂಪ್ರದಾಯಿಕ ಆಚರಣೆ ಸಹ ಈ ಭಾಗದ ಜನರ ನಡುವೆ ಈ ಬಗ್ಗೆ ಭಾವನಾತ್ಮಕ ಒಂದು ಸಂಬಂಧ ಇರುವಂತದ್ದು. ಬಹುಶಃ ಈ ಕಂಬಳದ ನಿಷೇಧದ ಯೋಚನೆ ಬಂದಿದ್ದು ಈ ತಮಿಳುನಾಡಿನ ಜಲ್ಲಿಕಟ್ಟು ಆಚರಣೆಗೆ ಸುಪ್ರೀಂ ಕೋರ್ಟ್ ನಿಷೇಧ ಹೇಳಿದಾಗ ಅದೇ ಆಧಾರದಲ್ಲಿ ಕಂಬಳದ ನಿಷೇಧ ಹೇಳಲಾಗಿತ್ತು. ಹೈಕೋರ್ಟ್ 30 ಬರ್ತಾ ಇದೆ. ನನಗೆ ವಿಶ್ವಾಸ ಇದೆ, ಯಾವುದೇ ಹೋರಾಟದ ಅಗತ್ಯ ಇಲ್ಲ. ಹೈಕೋರ್ಟ್ ನಮಗೆ ನ್ಯಾಯ ಕೊಡಿಸ್ತಾರೆ, ನಮ್ಮ ವಿಶ್ವಾಸ ನಮಗಿದೆ. ನಮ್ಮೆಲ್ಲರ ಒತ್ತಾಯವೂ ಅದೇ ಆಗಿದೆ. ನಮ್ಮ ರವಿಶಂಕರ್ ಪ್ರಸಾದ್ ಅವರು ನಾಳೆ ಜಿಲ್ಲೆ ಇರ್ತಾರೆ. ಆ ಸಮಯದಲ್ಲಿ ಕಂಬಳದ ವಿಶೇಷತೆ ಬಗ್ಗೆ ಅವರು ಸಹ ಮನವರಿಕೆ ಮಾಡಿ ಈಗ ಅನುಮತಿಯನ್ನು ಕೊಡಿಸಬೇಕು, ಯಾವುದೇ ಒಂದು ಹೋರಾಟಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಅವರಲ್ಲಿ ಈ ಭಾಗದ ಜನರ ಪರವಾಗಿ ವಿನಂತಿಯನ್ನು ಮಾಡ್ತಾರೆ. ಮತ್ತು ಈಗಾಗಲೇ ನಮ್ಮ ರಾಜ್ಯ ಕಾರ್ಯಕಾರಿಣಿ ಕಲಬುರಗಿಯಲ್ಲಿ ಈ ಬಗ್ಗೆ ಒಂದು ತೀರ್ಮಾನ ಮಾಡಿ ಆಗಬೇಕು ಅಂತ ಒತ್ತಾಯವನ್ನು ಸಹ ನಾವು ಮಾಡಿದ್ದೇವೆ. ಇನ್ನೊಂದು ತುಂಬೆ ಅಣೆಕಟ್ಟು ವಿಷಯ. ಈಗಾಗಲೇ ನ್ಯಾಯಾಲಯ ರೈತರ ಪರವಾಗಿ ತೀರ್ಪು ಕೊಟ್ಟಿದೆ. ಇದು ಸರಿಯಾದ ರೀತಿ ಸರ್ವೆ ಆಗಬೇಕು. ಯಾವುದೇ ತೊಂದರೆ ಆಗದ ರೀತಿ ಸೂಕ್ತವಾದಂತ ಪರಿಹಾರವನ್ನು ರೈತರು ಕೊಡಬೇಕು ಅನ್ನುವಂಥದ್ದು ಈ ಭಾಗದ ಒತ್ತಾಯ ಎಲ್ಲ ಸಹಜವಾಗಿರುತ್ತೆ. ಕೆಲಸ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದೆ. MRP ಯೋಜನೆ ಬಗ್ಗೆನೂ ಸಹ ರೈತರಿಗೆ ಸೂಕ್ತವಾದಂತಹ ಪರಿಹಾರ ನೀಡೇ ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಇದರ ರೈತರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಅವರ ಮನವೊಲಿಸಿ ಸರಿಯಾದ ರೀತಿ ಪರಿಹಾರ ಕೊಟ್ಟು ನಂತರ ಪ್ರಾರಂಭ ಮಾಡುತ್ತೆ ಹೊರತು ಏಕಾಏಕಿ ರೈತರ ವಿಶ್ವಾಸ ತೋರಬೇಕು ಹೋದರೆ ಅಡ್ಡಿಯಾಗುತ್ತೆ. ಅದರಲ್ಲಿ ಎಚ್ಚರ ವಹಿಸಬೇಕು ಅಂತೇಳಿ ಈ ಸಮಯದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸರ್ಕಾರ ಅಮೃತ ಯೋಜನೆ ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆ ಮಾಡಿಕೊಂಡಿದೆ. ಇದಲ್ಲದೆ ಸುಮಾರು 10,000 ಕೋಟಿಗೂ ಹೆಚ್ಚು ಅನುದಾನವನ್ನು ಇವಾಗ ಕೊಟ್ಟಿದೆ. ನ್ಯಾಷನಲ್ ಹೈವೇ ನಾವು ಉಳಿದೇ ಇಲ್ಲ, 2,500 ಕೋಟಿ ಹೆಚ್ಚು ಹಣ ಸಿಕ್ಕಿದೆ. ರೈಲ್ವೆ ಕೂಡ 1,000 ಕೋಟಿ ಹೆಚ್ಚು ಹಣ ಸಿಕ್ಕಿದೆ. ಈ ಕೆಲಸ ತ್ವರಿತಗತಿಯಲ್ಲಿ ಆಗೋಕ್ಕೋಸ್ಕರ ಈಗಾಗಲೇ ಸಂಬಂಧಪಟ್ಟ ಇಲಾಖೆಯವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಸಹ
ಈ ರಾಷ್ಟ್ರೀಯ ಹೆದ್ದಾರಿಗಳು ನ್ಯಾಷನಲ್ ಹೈವೇ ಬಗ್ಗೆ ನಾವು ಏನೇನು ಕೇಳಿದ್ರೆ ಎಲ್ಲವನ್ನ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೊಂದು ಪ್ರಶ್ನೆನೇ ಇಲ್ಲ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಎಲ್ಲ ಕಡೆ ಅನುಮತಿಯನ್ನು ಕೊಟ್ಟಿದೆ. ಇದೊಂದು ಸ್ವಾಗತಾರ್ಹ ಸಂಗತಿ. ನಾವು ಬಿಜೆಪಿಯ ಎಲ್ಲ ಸಂಸತ್ ಸದಸ್ಯರು ಮನವಿ ಮಾಡಿದ ಮೇರೆಗೆ ಅಡಕೆಗೆ ಇಂಪೋರ್ಟ್ ಡ್ಯೂಟಿಯನ್ನು ಕೇಂದ್ರ ಸರ್ಕಾರ 180 250 ಬೇಸಿಗೆಯನ್ನು ಮಾಡಿದೆ. ಇದರಿಂದ ಯಾವ ಪ್ರಮಾಣದಲ್ಲಿ ಕಳಪೆ ಅಡಕೆ ಹೊರಗಡೆಯಿಂದ ಬರ್ತಾ ಇತ್ತು ಅದು ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ. ಮತ್ತೆ ಅಡಕೆಗೂ ಸಹ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಈ ಭಾಗಕ್ಕೆ ಈಗಾಗಲೇ 163 ಕೋಟಿ ಹಣವನ್ನು ಸಹ ಅಡಕೆ ಖರೀದಿಗೆ ಅನುಕೂಲ ಆಗಲಿ ಅಂತೇಳಿ ಘೋಷಣೆಯನ್ನು ಮಾಡಿದೆ, ಮಂಜೂರು ಮಾಡಿದೆ. ಬಹಳ ನೋಡ್ತಿರುವಂತಹ ಸಂಗತಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹತ್ಯೆ, ಕೊಲೆ ಸುಲಿಗೆ ನಿರಂತರವಾಗಿ ನಡೆದಿದೆ. ಇಲ್ಲಿಯವರೆಗೆ ಸುಮಾರು 6ಕ್ಕೂ ಹೆಚ್ಚು ಚೂರಿನಿಂದ ಪೀಡಿತ ಪ್ರಕರಣ ವರದಿಯಾಗಿದೆ. 3 ಕೊಲೆಗಳಾಗಿದೆ. ಇವ್ಯಾರನ್ನು ಬಂಧಿಸ್ತಾನೆ ನಮ್ಮ ಕಾರ್ಯಕರ್ತರ ಮೇಲೇನೆ ದಬ್ಬಾಳಿಕೆ ಪೊಲೀಸರು ಮಾಡ್ತಿರುವಂಥದ್ದು ಅತ್ಯಂತ ನೋಡ್ತಿರುವಂಥ ಸಂಗತಿ. ಅದು ಸರ್ಕಾರದ ಆರ್ಥಿಕ ಕರ್ತವ್ಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುತ್ತಾರೆ. ಬೆಂಗಳೂರು ನಗರದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಯಾರು ನಿರ್ಭೀತಿಯಿಂದ ಸಾಯಂಕಾಲ ರಾತ್ರಿ ನಂತರ ಓಡಾಟ ಮಾಡೋಕ್ಕಾಗದೆ ನಂತರ ಉಸಿರು ಕೊಡುವಂಥ ಪರಿಸ್ಥಿತಿ, ಒಂದೇ ಮಹಿಳೆ ಕುಟುಂಬದವರು ವಾಸ ಮಾಡೋಕ್ಕಾಗದೆ ನಂತರ ಉಸಿರು ಕೊಟ್ಟಂಥ ವಾತಾವರಣ, ಇಷ್ಟಿದ್ದು ಸಹ ನಾವು ತಡೆಯೋದಕ್ಕೆ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ರೆ ಎಲ್ಲದರಲ್ಲೂ ಸಹ ವಿಫಲ ಆಗಿದೆ ಅನ್ನುವಂಥದ್ದು ಅತ್ಯಂತ ನೋಡ್ತಿರುವಂಥ ಸಂಗತಿ. ಬಹುಶಃ ನಾಳೆ ಬರುವಂಥ ಅಧಿವೇಶನದಲ್ಲಿ, ವಿಧಾನಸಭಾ ಅಧಿವೇಶನದಲ್ಲಿ ಬಹಳ ಗಂಭೀರವಾಗಿ ಈ 2 ಸಂಗತಿಗಳು ನಾವು ಪ್ರಸ್ತಾಪ ಮಾಡ್ತೇವೆ. ಒಂದು, ಕಾನೂನು ಸುವ್ಯವಸ್ಥೆ ಅಧಿವೇಶನವಾಗಿ ಸರ್ಕಾರದ ವೈಫಲ್ಯತೆ. ಎರಡನೇದು, ರಾಜ್ಯದಲ್ಲಿ ಇನ್ನೆಲ್ಲೂ ಇಲ್ಲದ ಭೀಕರ ಬರಗಾಲ. ಕೇಂದ್ರ ಸರ್ಕಾರ ಮೊನ್ನೆ 1,770 ಕೋಟಿಯನ್ನು ಬಿಡುಗಡೆ ಮಾಡಿದೆ. ಹಿಂದೆ 1,500 ಕೋಟಿ ಬಿಡುಗಡೆ ಮಾಡೋದಕ್ಕೆ ಅದಕ್ಕೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳನ್ನು ಮಾಡದೆ ಸರಿಯಾದಂಥ ಮಾಹಿತಿಗಳನ್ನು ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ ಈ ಸರ್ಕಾರ ನೀಡಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೇನೆ, 1,65,000 ಕೋಟಿ ಬಜೆಟ್ ಇರಬೇಕಾದ್ರೆ ನಿಮ್ಮ ಬೊಕ್ಕಸದಿಂದ ಇದುವರೆಗೆ ಎಷ್ಟು ಖರ್ಚು ಮಾಡಿದ್ದೀರಾ? ದಯಪಟ್ಟು ಅದನ್ನು ತಿಳಿಸಿದ್ದೇನೆ. ಎಲ್ಲಕ್ಕೂ ಕೇಂದ್ರ ಸರ್ಕಾರಕ್ಕೆ ಭೇಟಿ ಮಾಡಬೇಕು ಬಿಟ್ಟು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆಗೆ ಸ್ಪಂದಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ನಾನು ಹಿಂದೆಂದೂ ಕಂಡಿರುವಂಥ ಒಂದು ಸಂಕಷ್ಟ ಉಡುಪಿ, ದಕ್ಷಿಣ ಮಂಗಳೂರು ಈ ಭಾಗದಲ್ಲೂ ಕೂಡ ಸಮಸ್ಯೆ ಇದೆ. ಕುಡಿಯೋ ನೀರು ಮತ್ತು ಬೇರೆ ನೀರಿನ ಸ್ಥಿತಿ ಏನಿದ್ರು ಅಂತ ನೀವು ಕಲ್ಪನೆಯನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ನಿರಾಶೆಗಳು ಬಂದಿದ್ದಾರೆ. ಒಂದು ಕೆಲಸಗಳಲ್ಲಿ ಆ ಭಾಗದಲ್ಲಿ ನೀರಿಲ್ಲ. ನಾನು ಬರಗಾಲ ಕಾಲದಲ್ಲಿ ಪರಿಸ್ಥಿತಿಗಳೇನಿದೆ ನೋಡೋಣ ಅಂತ ಹೋದಾಗ ಇಡೀ ರಾಜ್ಯದಲ್ಲಿ ಎಲ್ಲೂ ಸಹ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಎಲ್ಲೂ ಈ ಸರ್ಕಾರ ಮಾಡಿಲ್ಲ. ಸರ್ಕಾರಿ ಮೊನ್ನೆ ನಮ್ಮ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಇದರಲ್ಲಿ ವಿಶೇಷವಾಗಿ ಬಗ್ಗೆ ಚರ್ಚೆ ಮಾಡುವ ನಾವು ತೀರ್ಮಾನ ತಗೊಂಡಿದ್ದೇವೆ. ನಮ್ಮ ರಾಜ್ಯಸಭಾ ಸದಸ್ಯರು 5 ಜನ ಇದ್ದಾರೆ. ಅವರಿಗೆ ಬರಗಾಲ ಕಾಮಗಾರಿಗೆ ಪ್ರೈಮ್ ಮಿನಿಸ್ಟರ್ ಫಂಡಿಂದ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಇಡೀ ರಾಜ್ಯದ ಎಲ್ಲ ಕಡೆಯಲ್ಲಿ ಅಗತ್ಯ ಇದೆ. ಅದು ಹಣವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸದ್ಬಳಕೆ ಮಾಡ್ಕೋಬಹುದು ಅನ್ನೋದು ನಮ್ಮ ಅಪೇಕ್ಷೆ. ಎಲ್ಲರೂ ಒಪ್ಕೊಂಡಿದ್ದಾರೆ.
ಅದೇ ರೀತಿ ನಮ್ಮ ಸಂಸತ್ ಸದಸ್ಯರು 1 ಕೋಟಿ ರೂಪಾಯಿನ ಅವರ ನಿಧಿಯಿಂದ ಅವರ ಲೋಕಸಭಾ ಕ್ಷೇತ್ರದಲ್ಲಿ ಇದಕ್ಕಾಗಿಯೇ ಖರ್ಚು ಮಾಡಬೇಕು. ಇದು ಸಹ ಕಾರ್ಯಕ್ರಮದ ಚರ್ಚೆಯಾಗಿ ಎಲ್ಲರ ಒಪ್ಪಿಗೆ ಪಡೆದಿದೆ. ಅದೇ ರೀತಿ MLC 4-5 ದಿನಗಳು ಉಳಿದಂತವರ ಕೊಡುವಂತಹ 25 ಲಕ್ಷ ಹಣ ರಾಜ್ಯದ ಎಲ್ಲಿ ಬೇಕಾದ್ರೂ ಖರ್ಚು ಮಾಡ್ಬೋದು. ಉಳಿದ್ರೆ ಅವರ ಕ್ಷೇತ್ರದಲ್ಲಿ MLC ಖರ್ಚು ಮಾಡಬೇಕಾಗುತ್ತೆ. ಅವರು 25 ಲಕ್ಷ ಮತ್ತೆ ನಮ್ಮ MLAಗಳು ಅವರವ್ರ ಕ್ಷೇತ್ರದಲ್ಲಿ 25 ಲಕ್ಷ ಇದಕ್ಕಾಗಿ ಖರ್ಚು ಮಾಡಬೇಕು ಅಂತ ಹೇಳಿದ್ದೇನೆ. ಅದು ಸುಮಾರು 20 ಕೋಟಿ ರೂಪಾಯಿ ಲ್ಯಾಪ್ ಆಗುತ್ತೆ. ಇದನ್ನ ಬರಗಾಲಕ್ಕೆ ತುತ್ತಾಗಿರುವಂತಹ ರೈತರಿಗೆ ಗೋಶಾಲೆಗೆ ಸೇರಿಸಿದೆ. ಆ ಗೋಶಾಲೆಗೆ ಬಂದ ರೈತರಿಗೆ ಊಟದ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಮಾಡುತ್ತೆ, ಮೇವಿನ ವ್ಯವಸ್ಥೆ ಮಾಡುತ್ತೆ. ಅನಿವಾರ್ಯವಾದ ಕಡೆ ಸಣ್ಣ ಸಣ್ಣ ಕೆರೆಗಳ ಹೂಳು ತೆಗೆದುಕೊಳ್ಳಿಕ್ಕೆ ಈ ಹಣ ಉಪಯೋಗಿಸಲು ತೀರ್ಮಾನ ಮಾಡಿದ್ದೇವೆ. ಮತ್ತೆ ನಮ್ಮೆಲ್ಲ ಮಠಮಾನ್ಯಗಳು ಸಹ ಇದಕ್ಕೆ ಸಹಕಾರ ನೀಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ಮತ್ತೆ ಯಾರ್ಯಾರು ಕೈಗಾರಿಕೋದ್ಯಮಗಳಿಗೆ ಒಳ್ಳೆ ಕೆಲಸ ಮಾಡೋದು ಮುಂದೆ ಬರ್ತಾರೆ ಅವರ ಸಹಕಾರವನ್ನು ಸಹ ನಾವು ಬಯಸ್ತೇವೆ. ಅವರಿಂದ ಸಂಗ್ರಹ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ, ಯಾಕೆಂದ್ರೆ ಇನ್ನೂ ಮೇ 1ಕ್ಕೆ ಜೂನ್ 1 ಬರೋಗೋಸ್ಕರ ಪತ್ರಿಕೆಗಳು ಈ ಬರಗಾಲ ವ್ಯವಸ್ಥೆಗೆ ನೀರಿನ ಆಹಾರ ಯಾವ ಮಟ್ಟಕ್ಕೆ ಹೋಗೋದು ಗೊತ್ತಿಲ್ಲ. ಹೀಗಾಗಿ ನಮ್ಮ ಕಡೆಯಿಂದ ಸಹ ನಮ್ಮ ಕೈಲಾದ ಕೆಲಸವನ್ನು ಅತಿ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ನಿರ್ಧಾರ ಮಾಡಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಕಾರ್ಯಕರ್ತರನ್ನ ಹೇಳಿದ್ದೇನೆ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಜನರಿಂದ ಸಂಗ್ರಹ ಮಾಡಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧ್ಯ ಇದೆ ಬರಗಾಲ ಅದಕ್ಕೆ ಹಣವನ್ನು ಸದ್ವಿನಿಯೋಗ